ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತು ಸತ್ಯ. ಜಮೀನಿಗೆ ನೀರು ಬಿಡುವ ವಿಚಾರಕ್ಕೆ ಮಗನನ್ನೇ ಕೊಲೆ ಮಾಡಿದ್ದಾನೆ ಚಿಕ್ಕಪ್ಪ. ನೀರು ಬಿಡಿ ಎಂದಿದ್ದಕ್ಕೆ ಮಾಡಬಾರದ್ದನ್ನ ಮಾಡಿದ್ದಾರೆ. ಭೂಮಿ ಮೇಲೆ ಸಂಬಂಧಗಳಿಗೆ ಮೂರ್ಖಾಸಿನ ಬೆಲೆ ಇಲ್ಲದಂತಾಗಿದೆ ಬಿಡಿ. ರಕ್ತ ಹಂಚಿಕೊಂಡು ಹುಟ್ಟಿದವರೇ ಬದ್ಧ ಶತ್ರುಗಳಾಗ್ತಿದ್ದಾರೆ. ಸಂಬಂಧಿಕರು ಅನ್ನೋದನ್ನು ನೋಡದೆ ರಕ್ತ ಚಿಮ್ಮಿಸ್ತಾರೆ. ಅಪ್ಪಿತಪ್ಪಿ ಸಣ್ಣ ಕಿರಿಕಾದ್ರೂ ಬೆಂಕಿಯುಂಡೆಯಂತಾಗಿ ಹೆಣ ಉರುಳಿಸಿ ಅಟ್ಟಹಾಸ ಮೆರೆದು ಬಿಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂಥದ್ದೇ ಘಟನೆ ನಡೆದು ಹೋಗಿದೆ. ತೋಟಕ್ಕೆ ನೀರು ಹರಿಸೋ ವಿಷಯಕ್ಕೆ ಸ್ವಂತ ಚಿಕ್ಕಪ್ಪನೇ ಮಗನ ನೆತ್ತರು ಹರಿಸಿದ್ದಾನೆ. ತೋಟಕ್ಕೆ ನೀರು ಹರಿಸುವ ವಿಷಯಕ್ಕೆ ನೆತ್ತರೋ ಕುಳಿ. ಮಾತಿಗೆ ಮಾತು, ಚಿಕ್ಕಪ್ಪನಿಂದಲೇ ಮಗನ ಕಗ್ಗೊಲೆ. ಹಳ್ಳಿ ಕಡೆ ಹೊಲ ಗದ್ದೆ ತೋಟಗಳ ಬಳಿ ಜಗಳ ಆಗೋದು ಕಾಮನ್. ಆದರೆ ಅದೇ ಜಗಳ ದ್ವೇಷಕ್ಕೆ ತಿರುಗಿದ್ರೆ ನಡೆಯೋದು ರಕ್ತ ಚರಿತ್ರೆ. ಇವರ ಹೆಸರು ಗಂಗರಾಜ್ ಅಂತ, 35 ವರ್ಷ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ವಡ್ಡರಪಾಳ್ಯದ ನಿವಾಸಿ. ವ್ಯವಸಾಯ ಮಾಡಿಕೊಂಡು ಮನೆಗೆ ಆಧಾರ ಸ್ತಂಭನಾಗಿದ್ದ. ಇವರ ತೋಟದ ಪಕ್ಕದಲ್ಲೇ ಚಿಕ್ಕಪ್ಪ ಗಂಗಾಧರಪ್ಪನ ತೋಟನೂ ಇತ್ತು. ಇವರಿಬ್ಬರ ತೋಟಕ್ಕೆ ಇದ್ದಿದ್ದು ಒಂದೇ ಬೋರ್ವೆಲ್. ಹಾಗಾಗಿ ಸರದಿ ರೀತಿ ಇಬ್ಬರು ನೀರು ಹಂಚಿಕೊಳ್ತಾ ಇದ್ರು. ಗಂಗಾಧರ್ ತನ್ನ ತೋಟದಲ್ಲಿ ಎಲೆಕೋಸು ಬೆಳೆದಿದ್ದು ನಿನ್ನೆ ತೋಟಕ್ಕೆ ನೀರು ಬಿಡೋಕೆ ಅಂತ ಹೋಗಿದ್ದಾನೆ. ಈ ವೇಳೆ ಚಿಕ್ಕಪ್ಪ ಗಂಗಾಧರಪ್ಪ ಕ್ಯಾತೆ ತೆಗೆದಿದ್ದು ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದಿದೆ. 3 ದಿವಸದಿಂದ ಅವ್ರು ಕಟ್ಕೊಂತ ಇದ್ರು ಸರ್ ನೀರು. ರಾತ್ರಿ ಮಳೆ ಬಂದಿತ್ತು. ಇವತ್ತರ ನಮ್ಮದು ಮಂತ್ಲಿ ಕೇಳಿದ್ದಕ್ಕೆ ಹೊಡೆದಿರೋದು ಸರ್. ಏನೆಲ್ಲ ಹೊಡೆದ್ರು? ಮಚಿನಾಗ್ ಸರ್ 2 ಎಕರೆ 10 ಕುಂಟೆ. ನಮಗೆ ಕೈಗೆ ಹಾಕಿದ್ದಾರೆ ಸರ್, ನೋಡೋಕ್ಕಾಗಿದೆ. ಸೊಂಟಕ್ಕೆ ಹಾಕವ್ರೆ ಮಚಿನಾಗೆ. ಗಾಳಿ ಸರ್ ಇಲ್ಲಿಗೆ ಹಾಕವ್ರೆ ಕಾಲಿಗೆ. ಇಲ್ಲ ಸರ್ ಇನ್ನು ಗಂಗರಾಜ್ ಮೇಲೆ ಅದೆಷ್ಟು ದಿನದಿಂದ ದ್ವೇಷ ಇಟ್ಕೊಂಡಿದ್ನೋ ಗೊತ್ತಿಲ್ಲ. ನಿನ್ನೆ ಇದೇ ಸರಿಯಾದ ಸಮಯ ಅಂತ ಮಚ್ಚಿನಿಂದ ಕೊಚ್ಚಿ ಕೊಚ್ಚಿ ಕೊಂದಿದ್ದಾನೆ. ಗಂಗಾಧರಪ್ಪನಿಗೆ ಮಗ ಸೋಮೇಶ್ ಕೂಡ ಸಾಥ್ ಕೊಟ್ಟಿದ್ದಾನೆ. ಇದೇ ವೇಳೆ ತೋಟದ ಬಳಿ ಬಂದ ಗಂಗರಾಜ್ ತಮ್ಮ ನಂದೀಶ್ ಬಿಡಿಸಲು ಹೋದಾಗ ಆತನ ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಮಾಹಿತಿ ಪ್ರಕಾರ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ಇನ್ಸಿಡೆಂಟ್ ಆಗಿದೆ. ಸೊ ಎಲ್ಲ ಒಬ್ಬರು ಫ್ಯಾಮಿಲಿದು ಆಸ್ತಿ ಏನು ಡಿವೈಡ್ ಆಗಿದೆ, ಆ ವಿಚಾರ ಬಗ್ಗೆ ಏನಾದರೂ ಗಲಾಟೆ ವಗೇರ ನಡ್ತಾ ಇದೆ. ಮೊದಲಿಂದ ಡಿಸ್ಪ್ಯೂಟ್ ಇದೆ. ಈ ಕೇಸಲ್ಲಿ ನಾವು ಅವ್ರದ್ದು ರಿಲೇಟಿವ್ಸ್ ಕಸಿನ್ಸ್ಗೆ 2 ಜನಗೆ ಅರೆಸ್ಟ್ ಮಾಡಿದ್ದೀವಿ, ಗಂಗಾಧರಪ್ಪ ಮತ್ತು ಸೋಮೇಶ್. ಮತ್ತು ಈ ಅಗ್ರಿಕಲ್ಚರ್ ಟೂಲಿಂದ ಏನು ಅವ್ರಿಗೆ ಅಟ್ಯಾಕ್ ಮಾಡಿದ್ದಾರೆ, ಆ ವೆಪನ್ ಕೂಡ ನಾವು ಈಗ ಸೀಸ್ ಮಾಡಿದ್ದೀವಿ. ಸೊ ಬೇಗ ನಾವು ಪತ್ತೆ ಮಾಡಿ ಎಲ್ಲ ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ ಈ ಕೇಸಲ್ಲಿ. ಒಟ್ನಲ್ಲಿ ಹುಟ್ಟುತ್ತಾ ಅಣ್ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತು ಈ ಘಟನೆಯಿಂದ ಮತ್ತೆ ಸಾಬೀತಾಗಿದೆ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.